ಭೀಮಣ್ಣ ಖಂಡ್ರೆ ಅವರು ಒಬ್ಬ ಫೈರ್ ಬ್ರ್ಯಾಂಡ್ ಲೀಡರ್ ಅಂತ ಹೇಳ್ಬೋದು. ಯಾಕಂದರೆ ಅವರ ಮಾತಿನಲ್ಲಿ ಅವರು ಇರ್ತಕ್ಕಂಥ ನಿಷ್ಠುರತೆ ಮತ್ತು ಭಾಳ ಸ್ಪಷ್ಟವಾದಿ. ಭೀಮಣ್ಣ ಖಂಡ್ರೆ ಅವರನ್ನು ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅವರು ಯಾವ ರೀತಿ ಅಂತಂದರೆ ನಮ್ಮ ಕಡೆ ಹೇಳ್ತಾರೆ ಏಕ್ ಮಾರ್ ದೋ ತುಕಡ ಅಂತ. ಅವ್ರು ಏನು ಹೇಳಿದ್ರು ಒಂದು ಮಾತು ಹೇಳಿದ್ರೆ ಫೈನಲ್ ಅದು. ಆ ರೀತಿ ಅವ್ರ ವ್ಯಕ್ತಿತ್ವ ಮತ್ತು ಅವರು ಈ ನಮ್ಮ ಏಕೀಕರಣ ಹೋರಾಟ ಆಗಿರ್ಬೋದು ಮತ್ತು ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು ಮತ್ತು ನಮ್ಮ ಈ ವಿಮೋಚನೆ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟದಲ್ಲಿ ಅವರು ಕೂಡ ಭಾಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ರಾಜಕೀಯದಲ್ಲಿ ಒಂದು ಮೌಲ್ಯವನ್ನು ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥವ್ರು. ಪ್ರಾಮಾಣಿಕತೆ, ದಕ್ಷತೆ. ಯಾಕಂದರೆ ಭೀಮಣ್ಣ ಖಂಡ್ರೆ ಅವರ ಏನು ಗುರುತು ಅಂತಂದರೆ ಅವರ ದಕ್ಷತೆ, ಅವ್ರ ಮಾತಿನಲ್ಲಿರ್ತಕ್ಕಂಥ ಅವ್ರ ಸ್ಪಷ್ಟತೆ ಮತ್ತು ಅವರು ಎಷ್ಟು ನಿಷ್ಠುರವಾದಿ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಪ್ರಾಮಾಣಿಕ ಜೀವನವನ್ನು ಸಾಗಿಸಿದವರು. ಆಮೇಲೆ ಇದ್ದದ್ದಂಗೆ ಹೇಳೋರು. ಅವ್ರು ಯಾರೇ ಆಗಿರಲಿ, ಅವ್ರು ಬೇಕಾದವರಾಗಿರಲಿ ಬೇಡದವರಾಗಿರಲಿ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ನಮಗೆ ಯುವಕರಿಗೆ ಒಂದು ಆದರ್ಶ ಅವರು. ಯಾಕಂದರೆ ಎಲ್ಲ ಹೋದಲ್ಲೆಲ್ಲ ಹೇಳ್ತಾ ಇದ್ರು, ನಮ್ಮ ಅನೇಕ ಸಭೆಗಳಲ್ಲಿ ಎಲ್ಲ ಹೇಳ್ತಿದ್ರು, ನೀವು ಯುವಕರು ತಯಾರಾಗಬೇಕು. ಯುವಕರು ಒಂದು ವೇಳೆ ಸೈದ್ಧಾಂತಿಕದ ಕಡೆಗೆ ನೀವು ಒಂದು ವೇಳೆ ನನ್ನ ಜೊತೆ ಬಂದರೆ ನಾವು ಈ ಸಮಾಜ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಇತ್ತು. ಈ ಯುವಕರಿಂದನೇ ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ನೀವು ಐಡಿಯಲಿಸ್ಟಿಕ್ ಆಗಿ ನೀವು ಆ ಆದರ್ಶಗಳನ್ನು ಜೀವನದಲ್ಲಿ ಇಟ್ಕೊಂಡು ನೀವು ಬಾಳಿದರೆ ನಮ್ಮ ಸಮಾಜ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಅವ್ರು ಹೋದಲ್ಲೆಲ್ಲ ಯುವಕರನ್ನೇ ಅವರು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಮತ್ತು ವಿಶೇಷವಾಗಿ ಅವರು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಭಾಳ ಅವ್ರದ್ದು ಆಗಿತ್ತು. ಏನಂತಂದರೆ ಈ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ತಡವಾಯಿತು, ಆಮೇಲೆ ನಮ್ಮ ಭಾಗದಲ್ಲಿ ಹಿಂದುಳಿಕೆ ಆಗಿದೆ, ಇದಕ್ಕೆ ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು, ಇದನ್ನು ಯಾವ ರೀತಿಯಾಗಿ ನಾವು ನಮ್ಮ ಭಾಗಕ್ಕೆ ನಾವು ಇದನ್ನು 371J ಏನು ಬಂದಿದೆಯಲ್ಲ ಇದಕ್ಕೆ ಅವರು ಹಿಂದೆ ಭಾಳ ವರ್ಷಗಳಿಂದ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದರು. ಹಾಗಾಗಿ ಇವತ್ತು ಯುವಕರಿಗೆ ಒಂದು ಭಾಳ ದೊಡ್ಡ ಪ್ರೇರಣೆ ಭೀಮಣ್ಣ ಖಂಡ್ರೆ. ನಮ್ಮ ಕಡೆ ಭೀಮಣ್ಣ ಖಂಡ್ರೆ ಅವ್ರು ಹಂಗೆ ಮಾತಾಡ್ತೀಯಲ್ಲಪ್ಪ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ಹೇಳ್ತಾರೆ. ಭೀಮಣ್ಣ ಖಂಡ್ರೆ ಅವ್ರು ಹಂಗೆ ಮಾತಾಡ್ತೀರಲ್ರಿ ಅಂತ ಅಂದ್ರೆ ಜನ ರೂಢಿಯಲ್ಲಿ ಮಾತಾಡ್ಕೊಳ್ಳೋದಂದರೆ ಅವರು ಅಷ್ಟು ಪ್ರಖ್ಯಾತರಾಗಿದ್ದರು. ನಮ್ಮ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲಾಗಿದ್ದರು. ಆದರೆ ನಮ್ಮ ಭಾಗದಲ್ಲಿ ಅವ್ರ ಜನಪ್ರಿಯತೆ, ಅವರ ಮಾತಾಡೋ ಶೈಲಿ, ಅವರು ನಡೆಯೋ ಶೈಲಿ ಮತ್ತು ಅವರ ಜೀವನ ಕೂಡ ಭಾಳ ಯಾವಾಗಲೂ ಖಾದಿ. ಅವರು ಏನಂದರೆ ಭಾಳ ಸಿಂಪಲ್ ಅವ್ರ ಆಹಾರ ಆಗಿತ್ತು. ಮತ್ತು ಇಷ್ಟು ವರ್ಷ ಅವ್ರು ಬದುಕಲಿಕ್ಕೆ ಅವರ ಮಿತ ಆಹಾರನೇ ಅದು ಕಾರಣ ಯಾಕಂದರೆ ಅವ್ರು ಭಾಳ ಸ್ಪಷ್ಟವಾಗಿ ಅವ್ರು ಭಾಳ ಕಮ್ಮಿ ಊಟ ಮಾಡ್ತಾಯಿದ್ರು. ಆಮೇಲೆ ಭಾಳ ಒಂದು ಡಿಸಿಪ್ಲಿನ್ಡ್ ಲೈಫ್ ಇತ್ತು ಅವ್ರು. ಯಾಕಂದರೆ ಲೈಫಲ್ಲಿ ಅವರು ಡಿಸಿಪ್ಲಿನ್ಗೆ ಅವ್ರ ಡ್ರೆಸ್ಸಲ್ಲಿ ಅವ್ರು ಎಷ್ಟು ಖಡಕ್ ಡ್ರೆಸ್ ಹಾಕ್ತಿದ್ರು ಅಂತಂದರೆ ಯಾರು ಆ ರಾಜಕಾರಣಿಗಳು ಅಷ್ಟೊಂದು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅವ್ರ ಡಿಸಿಪ್ಲಿನ್ಡ್ ಲೈಫು, ಅವರ ಜೀವನ ಸಾರ್ಥಕ ಜೀವನವನ್ನು ಅವರು ನಡೆಸಿದರು. ಆಮೇಲೆ ಜನರು ಕೂಡ ಅವ್ರಿಗೆ ಭಾಳಷ್ಟು ಪ್ರೀತಿನೂ ಮಾಡ್ತಾಯಿದ್ರು, ಬೆಂಬಲನೂ ಕೊಟ್ಟರು, ಅವರಿಗೆ ರಾಜಕೀಯ ಸ್ಥಾನಮಾನನೂ ಕೊಟ್ಟರು ಮತ್ತು ಈ ಸಮಾಜದಲ್ಲೂ ಕೂಡ ಇವತ್ತೊಂದು ಭಾಳ ದೊಡ್ಡ ಸ್ಥಾನವನ್ನು ಕೊಟ್ಟರು. ಸಮಾಜವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಇವತ್ತು ವೀರಶೈವ ಮಹಾಸಭಾ ಸ್ಥಾಪನೆ ಆಗಿರಲಿ, ಇದಕ್ಕೆ ಅದು ಬೆಳವಣಿಗೆ ಆಗಿರಲಿ, ಇವತ್ತು ಬೆಂಗಳೂರಲ್ಲಿ ಅವರು ಅದನ್ನು ಆಫೀಸ್ ಸ್ಥಾಪನೆ ಮಾಡೋದರಲ್ಲಿ ಮತ್ತು ಅನುಭವ ಮಂಟಪ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನರಲ್ಲಿ ಜಾಗೃತಿ ಬರಬೇಕು, ಮಠಮಾನ್ಯಗಳು ಒಂದಾಗಬೇಕು. ಮತ್ತು ಇದು ಏನಿದೆ ಶರಣ ತತ್ವ ಇದೆಲ್ಲ ಕೇವಲ ಒಂದು ಸಮಾಜಕ್ಕಲ್ಲ, ಇದು ಎಲ್ಲ ಸಮಾಜದ ಜನರಿಗೆ ತಲುಪಬೇಕು ಅಂತಕ್ಕಂಥ ಭಾವನೆಯಿಂದ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಅಗಲುವಿಕೆ ಖಂಡಿತವಾಗಿ ನಮಗೆ ದುಃಖ ತಂದಿದೆ ಮತ್ತು ನಮಗೆ ಅವರ ಕಳ್ಕೊಂಡಿರ್ತಕ್ಕಂಥ ಅವರ ಆದರ್ಶಮಯವಾಗಿರ್ತಕ್ಕಂಥ ಜೀವನನೂ ಕೂಡ ನಾವು ಕೂಡ ಅದರಿಂದ ಪ್ರೇರಣೆ ಹೊಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮತ್ತು ಕೆ ಲಕ್ಕಣ್ಣ ಅವರು ಮತ್ತು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರಿಗೂ ಕೂಡ ನಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ಮಾತು